ಸುಮ್ಮನೆ ಉತ್ಪ್ರೇಕ್ಷೆಗಳದಲ್ಲ, ಮುಖಸ್ತುತಿಗಳದಲ್ಲ. ನಿಮ್ಮಿಬ್ಬರಿಗೆ ಗೊತ್ತಿಲ್ಲ, ನಮ್ಮ ತಾಯಿ ಯಾವಾಗಲೂ ಆಶೀರ್ವಾದ ಮಾಡಿದರು, ನೀವು ಒಳ್ಳೇದಾಗತ್ತೆ ಸುಮ್ಮನೆ ಇರು ಅಂತ. ಹಂಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ನಮ್ಮ ತಾಯಿ ಆಶೀರ್ವಾದನೇ ಇವರಿಬ್ಬರು ನನಗೆ ಸಲಗಾಯಿಂದ ಕರ್ಕೊಂಡು ಬರ್ತಾರೆ. ಹಾಗಾಗಿ ಚರಣ್ಗೆ ಮತ್ತು ನಾಗಾರ್ಜುನ ಶರ್ಮಾ, ನಾನು ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀನಿ. ನಾವೇನೇ ಮಾಡಿದ್ರು ಚೆನ್ನಾಗಿ ಆಗ್ತಾ ಇದೆ ಅನ್ನೋಕ್ಕೆ ನೀವಿಬ್ಬರೇ ಮೈನ್ ಕಾರಣ. ಒಂದ್ಸರಿ ಶೂಟಿಂಗ್ ಮುಗಿದೋಯ್ತು ನಮ್ಮ ಕತೆ, ತಲೆ ಓಡಲ್ಲ ನಮಗೆ, ಅಂದರೆ ನಂಬಾಗ್ಬಿಟ್ಟಿರುತ್ತೆ, ಗೊತ್ತಾಗಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಅವಾಗ ನಾವು ಹೇಳ್ದಾಗ ಅದಕ್ಕೆ ಬದುಕನ್ನ ಕಟ್ಕೊಡ್ತೀರ ಮತ್ತೆ ಎಲ್ಲರೂ. ಹಾಗಾಗಿ ಈ ಕ್ರೆಡಿಟ್ಸು ಅಥವಾ ಏನೇ ಆಗಲಿ ನಿಮಗೆ, ನಿಮ್ಮ ಮ್ಯೂಸಿಕ್ಗೆ ಮತ್ತು ನಿಮ್ಮ ಬರವಣಿಗೆಗೆ ಯಾವತ್ತೂ ನನ್ನ ಕಡೆಯಿಂದ ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮಿಕ್ಕಿದ್ದು ನೀವು ಹೇಳಬೇಕು. ಚಿನ್ನಮ್ಮ, ನನಗೂ ನನ್ನ ಮಗಳಿಗೂ ಒಂದು ಗಲಾಟೆ ಆಯಿತು, ಅಂದರೆ ಪ್ರೀತಿಯಿಂದ ಚಿನ್ನಮ್ಮ ಕಂದಮ್ಮ ಹಾಡಿಗೆ ನಾನು ರೇಗಿಸ್ತಿದ್ದೆ, ಏನಮ್ಮ ನನಗೆ ಇಷ್ಟ ಆಗಿರೋ ಪದ ಎಲ್ಲ ನಿಮ್ಮ ಮೇಲೆ ಹಾಕಿ ಬರ್ಸಿದ್ದೀನಿ ಅಂತ. ಸುಂದರಪ್ಪ, ನೀನು ನನ್ನ ಮೊದಲೇ ಕರೆದಿದ್ಯಾ ಅಂತ ಕ್ಯೂಟಾಗಿ ಕೇಳ್ತಿದ್ಲು. ಹೌದು, ಎಲ್ಲ ತಂದೆ, ಎಲ್ಲ ಮಕ್ಕಳು, ಎಲ್ಲ ಪ್ರೀತಿ ಮಾಡೋರನ್ನ ಚಿನ್ನಮ್ಮ, ಕಂದಮ್ಮ, ಮುದ್ದಮ್ಮ, ಬಂಗಾರಿ ಅಂತ ಕರೆಯೋದು ಸರ್ವೇ ಸಾಮಾನ್ಯ. ಅದನ್ನೇ ಬೇಸಾಗಿ ಇಟ್ಕೊಂಡು ಸಾಂಗ್ ಮಾಡೋಣ ಅಂತ ನಾಗಾರ್ಜುನ ಅವರು, ಚರಣ್ ಅವರು ನಾವು ಕೂತಿ ಇದನ್ನು ಪ್ಲ್ಯಾನ್ ಮಾಡಿದ್ದು. ಮಿಕ್ಕಿದ್ದು ತಾವು ಪ್ರಶ್ನೆ ಕೇಳ್ಬೋದು, ನಾವು ಉತ್ತರ ಕೊಡ್ತೀವಿ, ತಾವಿಬ್ಬರು ಮಾತಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಇಲ್ಲಿ ಬಂದು ನಮಗೆ ಪ್ರೋತ್ಸಾಹ ನೀಡಿದ್ದಕ್ಕೆ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ವಿಜಿ ಸರ್. ಅಂದರೆ ಇಷ್ಟು ನಮಗೆ ಸ್ಪೇಸ್, ಇಷ್ಟು ಎನ್ಕರೇಜ್ಮೆಂಟ್, ಇಷ್ಟು ಒಳ್ಳೆ ರಿಸೋರ್ಸಸ್ ಎಲ್ಲ ನಮ್ಗೆ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಎವ್ರಿಥಿಂಗ್. ನಾನು ನಿಮಗೆ ಚಿರಋಣಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಮ್ಯೂಸಿಕ್ ಟೀಮಲ್ಲಿ ವರ್ಕ್ ಮಾಡಿದ ಎಲ್ಲರಿಗೂ. ನಾಗಾರ್ಜುನ್, ಥ್ಯಾಂಕ್ ಯು ಸೋ ಮಚ್. ಸಂಜಿತ್ ಹೆಗ್ಡೆ ಬಾ ಹಠ ಮಾಡಿಬಿಟ್ಟೆ ನಾನು, ಸಂಚಿತ್ ಹೆಗ್ಡೆ ಅದೇ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಒಂದು ಸೆಕೆಂಡ್, ಸಂಚಿತ್ ಹೆಗ್ಡೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಸರ್ ಹೇಳ್ತಾರೆ, ಬಟ್ ಏನಂದರೆ ನಮಗೆ ಈ ಥರ ವಾತಾವರಣ ಕಲ್ಪಿಸ್ಕೊಡೋದು ಸರ್. ಆ ವಾತಾವರಣ ಸೃಷ್ಟಿಸಿಲ್ಲ ಅಂದರೆ ನಮಗೆ ಒಂದು ಸಲಗ, ಒಂದು ಭೀಮಾ, ಸಿಟಿ ಲೈಟ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸರ್ ನಮ್ಮ ಮೇಲೆ ಇಟ್ಟಿರೋ ಟ್ರಸ್ಟ್, ನಮ್ಮ ಮೇಲೆ ಇಟ್ಟಿರೋ ಆ ನಂಬಿಕೆ, ಜೊತೆಗೆ ಅವ್ರು ಕೊಡೋ ಫ್ರೀಡಮ್, ನಾವು ಯಾವಾಗಲೂ ಇನ್ನೇನು ಮಾಡ್ಬೋದು ಅನ್ನೋ ಒಂದು ಥಾಟ್ ಎಕ್ಸ್ಟ್ರಾನೇ ನಮಗೆ ಓಡ್ತಾ ಇರುತ್ತೆ. ಇದರ ಜೊತೆಗೆ ನಾನು ಸರ್ಗೆ, ಸರ್ ನಾವು ಚಿರುಣಿಯಾಗಿರ್ತೀವಿ ಸರ್. ಅದ್ರ ಜೊತೆಗೆ ನಾನು ಚರಣ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಥ್ಯಾಂಕ್ಸ್ ಹೇಳೋಕ್ಕೆ ಅವ್ರಿಗೆ ಅಂದರೆ ಅದು ಪದಾನೇ ಅಲ್ಲ. ಯಾಕಂದರೆ ನಿಗೂಢದಿಂದ ಇಲ್ಲಿ ತನಕ ಚರಣ್ ಸರ್ ಅವರು ಯಾವುದೇ ಟ್ಯೂನ್ ಮಾಡಲಿ, ನನಗೆ ಇದು ಬರೆದ್ಬಿಡಿ ನೀವು ಅಂತ ಫಸ್ಟ್ ಸೆಂಟೆನ್ಸ್ ಅವ್ರ ಬಾಯಿಂದ ಬರುತ್ತೆ. ಸೊ ಆ ಟ್ರಸ್ಟ್ ಯಾವತ್ತು ಸರ್ ಹಿಂಗೆ ಉಳಿಸ್ಕೊತೀನಿ. ಅದ್ರ ಜೊತೆಗೆ ನಮ್ಮಿಂದ ಎಲ್ಲ ಕಂದಮ್ಮಗಳಿಗೆ ಈ ಕಂದಮ್ಮ, ಸೊ ನೀವು ನಿಮ್ಮ ಕಂದಮ್ಮಗಳನ್ನ ಈ ಸಾಂಗಲ್ಲಿ ನೋಡಬೇಕು ಅಂತ ನನ್ನ, ಆಮೇಲೆ ಸಿಟಿ ಲೈಟ್ಸ್ ಟೀಮ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಸಾಂಗ್ ಇದು. ಆಮೇಲೆ ಚರಣ್ ಅವರು, ನಾಗಾರ್ಜುನ ಶರ್ಮಾ ಅವರು, ಆಮೇಲೆ ವಿಜಿ ಸರ್, 3 ಜನ ಸೇರಿದ್ರೆ ಒಳ್ಳೆ ಸಾಂಗ್ ಬಂದೇ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಎಲ್ಲರಿಗೂ ಇತ್ತು ಅಂತ ಅನ್ಸುತ್ತೆ. ಜೊತೆಗೆ ಸಂಚಿತ್ ಹೆಗ್ಡೆ ನನ್ನ ಸಿನಿಮಾಗೆ ಒಂದೇ ಸಾಂಗ್ ಹಾಡಿದ್ರು. ಸೊ ನಾನು ಕಾಯ್ತಾ ಇದ್ದೆ ತಿರ್ಗಿ ಯಾವಾಗ ಹಾಡ್ತಾರಂತ. ಸೊ ಈ ಸಾಂಗ್ ಕಂದಮ್ಮ ಹಾಡಿದ್ರು, ಕೇಳಿ ತುಂಬಾ ಖುಷಿ ಆಯ್ತು. ಶೂಟಿಂಗ್ ಮಾಡೋಕ್ಕೂ ಅಷ್ಟೇ ಖುಷಿ ಆಯ್ತು, ಯಾಕಂದ್ರೆ 4 ದಿನ ಕಂಟಿನ್ಯೂಸ್ ಆಗಿ ಸಾಂಗ್ ಕೇಳ್ತಾನೆ ಇದ್ವಿ. ಅದರಿಂದ ಅನ್ಸುತ್ತೆ ನಮ್ಮ ಎಕ್ಸ್ಪ್ರೆಷನ್ಸು, ಆಮೇಲೆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚರಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಸರ್ಗೆ ಸ್ಟಾರ್ಟಿಂದ ಹೇಳಿದ್ದೆ, ನಮ್ಮ ಇಡೀ ಸಿಟಿ ಲೈಟ್ಸ್ ಆಲ್ಬಮಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಬಂದು ಕಂದಮ್ಮ. ಇಲ್ಲ, ಯಾರು ಒಪ್ಪಬೇಡಿ, ಫಸ್ಟ್ ನನಗೆ ಹೇಳ್ಬೇಕು ಅವರು, ಆಮೇಲೆ ಚರಣ್ಗೆ ಹೇಳ್ಬೇಕು. ಅದೇ ನಾನು ತಾನೇ ಇದು ಅಲ್ವಾ ಚರಣ್ ತಗೋಬೇಡ ಇದನ್ನ. ಹೇಳಿ ಅದನ್ನ. I'll get there, sir. And ನಾಗಾರ್ಜುನ್ ಸರ್, ನಿಮ್ಮ ಲಿರಿಕ್ಸ್, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಲಿರಿಕ್ಸ್. ನನ್ನ ಫೇವ್ರೆಟ್ ಲೈನ್ ಬಂದು, ಬೇಡ ಕಂದ ನಿನಗೆ ಅಲಂಕಾರ, ನೀನೇ ತಾನೇ ಬಂಗಾರ. ಇಟ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಅಪ್ಪನೇ ಕೇಳಿ ಕಂದಮ್ಮ ಅಂತ ಬರ್ಸಿದ್ದು. ಆ್ಯಂಡ್ ಆ ಲೈನ್ ಕೂಡ ಅಪ್ಪನೇ ಬರ್ಸಿದ್ದು, ಬೇಡ ಕಂದ ನಿನಗೆ ಅಲಂಕಾರ ಅಂತ. ಇಟ್ ಇಸ್
ಐ ಆಮ್ ವೆರಿ ಫಾರ್ಚುನೇಟ್. ನನ್ನ ಫಸ್ಟ್ ಸಿನಿಮಾಗೆ ಇಂಥ ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ನಾನು ಕೆಲಸ ಮಾಡ್ತಾ ಇರೋದು ನನ್ನ ಅದೃಷ್ಟ. ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ವಿನಯ್ ಸರ್ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ವೆರಿ ಈಸಿ. ನಾನು ಹೊಸಬ್ಳು, ನನಗೆಲ್ಲ ಹೊಸ್ತು, ಬಟ್ ಅವ್ರು ನನಗೆ ಆ ಸ್ಪೇಸ್ ಕೊಟ್ಟರು ಪರ್ಫಾರ್ಮೆನ್ಸ್ ಟೈಮಲ್ಲಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಮಗೆಲ್ರಿಗೂ ಎಷ್ಟು ಇಷ್ಟ ಆಯ್ತು ಅಷ್ಟೇ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನಮ್ಮ ಸಿನಿಮಾದ ಮೇಯ್ನ್ ವಿಲನ್ ಬಂದಿದ್ದಾರೆ, ಶ್ರೀನಿವಾಸ್. ಬನ್ನಿ, ದಯವಿಟ್ಟು ಓಡಿ ಬನ್ನಿ, ಟೈಮ್ ಇಲ್ಲ, ಬನ್ನಿ ಪ್ಲೀಸ್ ಕಮ್, ಬನ್ನಿ. ನಾವು ಅವರು ಫಂಕ್ಷನ್ ಕರೆಯೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಮುಖ್ಯ ಪಾತ್ರಧಾರಿ ನನ್ನ ಪ್ರೀತಿಯ ದೊಡ್ಡ ನಟ. ಬನ್ನಿ, ನಿಮ್ಮ ಬಗ್ಗೆ ಎರಡೆರಡು ಮಾತಾಡ್ಬಿಡಿ, ಜಲ್ದಿ ಮುಗಿಸೋಣ. ಬಾಕಂದ ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ವಿಜಯ್ ಸರ್ ನಾನು ಮೊದಲು ಥ್ಯಾಂಕ್ಸ್ ಹೇಳಬೇಕು. ಈ ಒಂದು ಚಿತ್ರದಲ್ಲಿ ನನಗೆ ಒಂದು ಅವಕಾಶವನ್ನು ಕೊಟ್ಟವ್ರೆ. ಕೊಟ್ಟಿರೋಂಥ ಅವಕಾಶದಲ್ಲಿ ನಮ್ಮ ಒಂದು ನಟನೆನ ನನ್ನ ಕೈ ಮಾಡಿಸವ್ರೆ, ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ. ಅಂದರೆ ಪ್ರತಿಯೊಂದನ್ನು ಅವರು ಏನಾದರೂ ಒಂದು ಮಾಡಿಸ್ಬೇಕಾದ್ರೆ ಅವ್ರ ತಲೆಯಲ್ಲಿ ಏನು ಬರ್ತದೋ ಅದನ್ನೇ ಮಾಡಿಸೋದು. ಅದರಿಂದ ಮೊದಲಿಗೆ ನಮ್ಮ ವಿಜಯ್ ಸರ್ಗೆ ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ಕಂಗ್ರ್ಯಾಚುಲೇಷನ್ಸ್. 2 ಮಿಲಿಯನ್ ಆಗಿದೆ ನಮ್ಮ ಬಾವ ಸಾಂಗು. ಅದಕ್ಕೆ ಮೇಯ್ನ್ ಪಾತ್ರಧಾರಿ ಇನ್ನೊಬ್ಬರು ಪುನೀತ್ ಎಲ್ಲೋದ್ರು. ಪುನೀತ್ ಸ್ಟೇಜ್ ಮೇಲೆ ಬರಬೇಕು. ನಾನು ಮಾತಾಡೋದು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತರುಣ್ ಅಂತ. ಈ ಮೂವಿಯಲ್ಲಿ ನನಗೆ ಒಂಥರ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಒಂಥರ ಡಿಫ್ರೆಂಟ್ ರೋಲ್ ಇದೆ. ಸೊ ವೆರಿ ಎಕ್ಸೈಟೆಡ್, ಲುಕಿಂಗ್ ಫಾರ್ವರ್ಡ್. ಡಾನ್ಸ್ ಮಾಸ್ಟರ್ ಬನ್ನಿ, ದೇವಣೆ ಮಲ್ಲ ಬಾರೋ. ಮಾ ಪುನೀತ್, ನಿಂದೆ ಬಾವ ಸಾಂಗು, ಒಂದೆರಡು ಮಾತಾಡು ಅಲ್ವಾ? ಅಂಕಿತ್ ಬಂದಿಲ್ಲ. ಎಲ್ರಿಗೂ ನಮಸ್ಕಾರ. ಸಿಟಿ ಲೈಟ್ಸು ನಮ್ಮೆಲ್ಲರಿಗೂ ತುಂಬ ಲೈಫ್ ಚೇಂಜ್ ಆಗುವಂಥ ಸಿನಿಮಾ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಸರು. ಭೀಮಾ ಮತ್ತು ಸಲಗಾದಲ್ಲಿ ಹೆಂಗೆ ನೋಡಿ ಇಷ್ಟಪಟ್ರಿ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ತೀವಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಮೋನಿಶಾ, ವಿನಯ್ಗೆ ಥ್ಯಾಂಕ್ ಯು ಹೇಳಬೇಕು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಫ್ಯೂಚರ್ ರಮ್ಯಾ ಅಂತ ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ. ವಿನು ಸರು ನನಗೆ ಅಪ್ಪು ಸರ್ ಇಲ್ಲ ಅಂತ ಅನಿಸ್ತಾನೆ ಇಲ್ಲ. ವಿನು ಸರ್ ಅಪ್ಪು ಸರ್ ಜಾಗನ 100% ಫುಲ್ಫಿಲ್ ಮಾಡ್ತಾರೆ ಈ ಸಿನಿಮಾದಲ್ಲಿ. ಮಾಸ್ ಅಂದರೆ ಏನು ಅಂತ ಸಿಟಿ ಲೈಟ್ಸಲ್ಲಿ ತೋರಿಸ್ತಾರೆ. ಥ್ಯಾಂಕ್ ಯು ವಿಜಯ್ ಸರ್. ವೇದಿಕೆ ಮೇಲೆ ಜಾಕ್ ಮತ್ತು ಮಾಸ್ಟ್ರು ಜಲ್ದಿ ಮಾತಾಡ್ತಾರೆ, ಎಷ್ಟು ಕ್ವಶನ್ಸ್ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್, ತಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಂಟೈರ್ ಟೀಮಲ್ಲಿ ಇದೊಂದು ಇನ್ನೊಂದು ಸಾಂಗ್ ಬರುತ್ತೆ. ಪ್ರತಿಯೊಂದು ವಿಜುವಲ್ಸು ಸರ್ ತಲೆಯಲ್ಲಿ ಆಲ್ರೆಡಿ ಇತ್ತು ಈ ಥರ ಇರಬೇಕು ಅಂತೇಳಿ. ಸೊ ಆ ವಿಜುವಲ್ಸ್ನ ತಕ್ಕಂಗೆ ಶೂಟ್ ಮಾಡಿಬಿಟ್ಟಿದ್ದೀವಿ. ಥ್ಯಾಂಕ್ ಯು ಸಪೋರ್ಟಿಂಗ್. ಜಾಕ್, ಸೂಪರ್ ಶರ್ಟ್ ಜಾಕ್. ಥ್ಯಾಂಕ್ ಯು ಸರ್. ನಾವು ಸ್ವಲ್ಪ ಹೊಡಿಬೇಕಂತ ಬಂದಿರೋದು ಅಷ್ಟೇ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಸಾರ್ ಜೊತೆ 3ನೇ ಪಿಕ್ಚರು. ನಮ್ಮ ಗುರುಗಳು ಡೈರೆಕ್ಟ್ರ್ ಇದರಲ್ಲಿ ಅವರು ಒಂದು ಬ್ರಹ್ಮ ಥರ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಈ ನಮ್ಮಂಥವ್ರನ್ನ ಸೃಷ್ಟಿ ಮಾಡಿ ಮುಂಬರೋ ಟೈಮಲ್ಲಿ ಅವರು ಒಂದು ರಾಷ್ಟ್ರೀಯ ಪ್ರಶಸ್ತಿ ತಗೊಳ್ಬೇಕಂತ ನನ್ನ ಕಡೆ ಒಂದು ದೊಡ್ಡ ಆಸೆ. ಯಾಕಂದರೆ ಆ ಕಾಲದಲ್ಲಿ ಪುಟಾಣ ಕಣ್ಗಲ್ ಸಾರು ಮತ್ತು ಸಿದ್ಧಲಿಂಗಯ್ಯ ಸರ್ ಎಲ್ಲ ಹೊಸಬರನ್ನ ಕರೆಸಿ ಅವ್ರಿಗೆ ಪ್ರಶಸ್ತಿ ಕೊಡಿಸಿದ್ರು. ಅದೇ ಥರ ಇವಾಗಿರೋ ಕಾಲದಲ್ಲಿ ಇವ್ರು ಕರೆದು ನಮ್ಮನ್ನೆಲ್ಲ ಪ್ರಶಸ್ತಿ ಕೊಡೋ ಥರ ಮಾಡಿದ್ದಾರೆ. ನಾವು ಕೂಡ ಅದನ್ನು ಪಡ್ಕೊಂಡಿವಿ. ಮುಂಬರೋ ಟೈಮ್ಗಳಲ್ಲಿ ಅವ್ರಿಗೂ ಒಂದು ರಾಜ್ಯ ಪ್ರಶಸ್ತಿ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಬರಲಿ ಅಂತ ನನ್ನ ಕಡೆಯಿಂದ ಒಂದು ದೊಡ್ಡ ಜಾಲಿ ಎಲ್ಲ ಜಾಲಿ ಅಷ್ಟೇ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಕಂದಮ್ಮ ಸಾಂಗ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಲಗ ನಂತರ ನಿರ್ದೇಶನದಲ್ಲಿ, ವಿಜಯವ್ರ ನಿರ್ದೇಶನದಲ್ಲಿ, ಮತ್ತು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಮಗಳನ್ನ ಲಾಂಚ್ ಮಾಡ್ತಾ ಇರೋದು. ತುಂಬ ಖುಷಿಯಾಗುತ್ತೆ ಇಬ್ಬರು ಪೇರ್ನ ನೋಡೋದು. ಯಾವಾಗಲೂ ನಾನು ವಿಜಯವ್ರನ್ನ ನೋಡೋದು ಆ್ಯಕ್ಷನಲ್ಲಿ ತುಂಬ ಇನ್ವಾಲ್ವ್ ಆಗ್ತಾರೆ. ಯಾಕೆಂದರೆ ಅವರು ಬೇಸಿಕಲಿ ಆ್ಯಕ್ಷನ್ ಮಾಡ್ಕೊಂಡು ಬಂದವರು. ಬಟ್ ಚರಣ್ ರಾಜ್ ಜೊತೆ ನಿಂತಾಗ ಅದೇ ಒಂದು ಎನರ್ಜಿ ಸಾಂಗಲ್ಲೂ ಇರುತ್ತೆ. ಸೊ ಅದಕ್ಕೆ ನಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಾ ಇದೆ. ಸೊ 3ನೇ ಚಿತ್ರ ಹ್ಯಾಟ್ರಿಕ್ ಬಾರಿಸ್ಲಿ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆಯದು. ಲೇಟಾಗಿ ಬಂದು ಮಾಸ್ತಿ ಬಾ ಮೇಲೆ
ವೀರು ಈ ಸಿನಿಮಾಲು ತುಂಬ ದೊಡ್ಡ ಪಾತ್ರ ಮಾಡಿ ಸಖತ್ ಎಲ್ರಿಗೂ ಖುಷಿ ಕೊಡ್ತದೆ 100%. ಸೊ ಹಂಗಾಗಿ ವೀರು ಇದ್ದಾನೆ, ಜೊತೆಲಿ ಮಾಸ್ತಿ ಬಂದಿದ್ದಾರೆ. ಜಲ್ದಿ ಮಾತಾಡಿದ್ರೆ ಅವರೆಲ್ಲ ಪ್ರಶ್ನೆ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಲೇಟಾಗಿ ಬಂದಿದ್ದಕ್ಕೆ ಕ್ಷಮಿಸ್ತೀವಿ. ರೆಗ್ಯುಲರ್ ಫಾರ್ಮ್ಯಾಟ್, ಬಟ್ ಸಾರಿ ಟ್ರಾಫಿಕ್ ಇತ್ತು. ತುಂಬ ನಿರೀಕ್ಷೆ ಇರೋ ಚಿತ್ರ. ಭೀಮಾ ಸಲಗ ನಂತರ ನಿರ್ದೇಶನದಲ್ಲಿ, ವಿಜಯ್ ಅವ್ರ ನಿರ್ದೇಶನದಲ್ಲಿ, ಮತ್ತು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಮಗಳನ್ನ ಲಾಂಚ್ ಮಾಡ್ತಾ ಇರೋದು. ತುಂಬ ಖುಷಿಯಾಗುತ್ತೆ ಇಬ್ಬರು ಪೇರ್ನ ನೋಡೋದು. ಯಾವಾಗಲೂ ನಾನು ವಿಜಯ್ ಅವ್ರನ್ನ ನೋಡೋದು ಆ್ಯಕ್ಷನಲ್ಲಿ ತುಂಬ ಇನ್ವಾಲ್ವ್ ಆಗ್ತಾರೆ, ಯಾಕೆಂದರೆ ಅವರು ಬೇಸಿಕಲಿ ಆ್ಯಕ್ಷನ್ ಮಾಡ್ಕೊಂಡು ಬಂದವರು. ಬಟ್ ಚರಣ್ ರಾಜ್ ಜೊತೆ ನಿಂತಾಗ ಅದೇ ಒಂದು ಎನರ್ಜಿ ಸಾಂಗಲ್ಲೂ ಇರುತ್ತೆ. ಸೊ ಅದಕ್ಕೆ ನಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಾ ಇದೆ. ಸೊ 3ನೇ ಚಿತ್ರ ಹ್ಯಾಟ್ರಿಕ್ ಬಾರಿಸ್ಲಿ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ಸ್ ಸೊ ಮಚ್. ಥ್ಯಾಂಕ್ ಯು. ಚರಣ್, ಪ್ಲೀಸ್. ಚರಣ್ ಬನ್ನಿ ಚರಣ್.